ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಡಾಕ್ಟರ್ ನಾಗಶೆಟ್ಟಿ ಬೆಂಗಳೂರು, ಹರ್ಷ ಸಿಂಪಿ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದೇ ರೀತಿ ನಿಮಗೆ ಏನಾದ್ರೂ ಪ್ರಯೋಜನ ಆಗ್ತಾ ಇದ್ರೆ ಅಥವಾ ಹೊಸದಾಗಿ ಏನಾದ್ರು ಕಲಿತಾ ಇದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನನಗೆ ಸಾಕಷ್ಟು ಜನ ನನ್ನ ಸ್ನೇಹಿತರು ಫೋನ್ ಮಾಡಿ ಕೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ ನಮಗೆ ಯೂಟ್ಯೂಬ್ ಅಲ್ಲಿ ಸೂಪರ್ ಥ್ಯಾಂಕ್ಸ್ ಕೊಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ಸೊ ಅದಕ್ಕೆ ಏನ್ ಮಾಡಬಹುದು ಅಂತ. ಸ್ನೇಹಿತರೆ, ಯಾರಿಗೆ ಯೂಟ್ಯೂಬ್ ಅಲ್ಲಿ ಸೂಪರ್ ಥ್ಯಾಂಕ್ಸ್ ಕೊಡೋದಕ್ಕೆ ಆಗ್ತಾ ಇಲ್ವೋ ಇವರು ಡೈರೆಕ್ಟ್ ಆಗಿ ನನ್ನ ಫೋನ್ ಪೇ ಅಥವಾ ಗೂಗಲ್ ಪೇಗೆ ನೀವು ನಿಮ್ಮ ಸೂಪರ್ ಥ್ಯಾಂಕ್ಸ್ ನ ಕೊಡಬಹುದು. ನನ್ನ ಗೂಗಲ್ ಪೇ ಮತ್ತೆ ಫೋನ್ ಪೇ ನಂಬರ್ ಈ ರೀತಿ ಇದೆ: 9844109534. ಸ್ನೇಹಿತರೆ, ಹಾಗೆ ಕಂಪ್ಯೂಟರ್ ಟೆಕ್ ವರ್ಲ್ಡ್ ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ. ಆಸಕ್ತರು ಕಂಪ್ಯೂಟರ್ ಟೆಕ್ ವರ್ಲ್ಡ್ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಬಹುದು. ಸೊ ಗೂಗಲ್ ಪೇ, ಫೋನ್ ಪೇ ಮತ್ತು ವಾಟ್ಸ್ಆಪ್ ನಂಬರ್ ಎಲ್ಲ ಇದೇನೆ. ಇವತ್ತಿನ ವಿಡಿಯೋದಲ್ಲಿ iPDF ಇದರ ಎರಡನೇ ಭಾಗವನ್ನ ಮುಂದುವರಿಸ್ತಾ ಇದ್ದೀನಿ. PDF ಓಪನ್ ಮಾಡಿಕೊಂಡು ಟೆಕ್ಸ್ಟ್ OCR ಅಥವಾ ಎಕ್ಸ್ಟ್ರಾಕ್ಟ್ ಆದ ನಂತರ ವರ್ಡ್ ಗೆ ಸೇವ್ ಮಾಡ್ಕೊಳ್ಳೋದು ಯಾವ ರೀತಿ, ಹಾಗೆ ಜೈಮಿನಿ ಕನ್ಫಿಗರ್ ಮಾಡೋದು ಯಾವ ರೀತಿ, ಇದರ ಜೊತೆಗೆ ಈ PDF ಅನ್ನ ಲೈವ್ ಆಗಿ ನಾವು ಇದನ್ನ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡೋದು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ. ಸ್ನೇಹಿತರೆ, ಇವಾಗ ನಾನು iPDF ನ ಓಪನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಡೆಸ್ಕ್ಟಾಪ್ ಗೆ ಹೋಗ್ತಾ ಇದ್ದೀನಿ. ವಿಂಡೋಸ್ ಮತ್ತೆ M ಕೀ ಪ್ರೆಸ್ ಮಾಡೋದ್ರ ಮೂಲಕ Folder view list, Sagar 1 of 9. ಸ್ನೇಹಿತರೆ, ಇವಾಗ ನಾನು I ಪ್ರೆಸ್ ಮಾಡ್ತಾ ಇದ್ದೀನಿ. iPDF 8 of 9. Location, Sagar tooltip. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ iPDF ಮೇಲಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. iPDF, convert images to PDF button. ಸ್ನೇಹಿತರೆ, ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್ ಟೆಕ್ಸ್ಟ್ ಫ್ರಮ್ PDF ಅಂತ ಸಿಗೋ ತನಕ convert DOCX view PDF button. Extract text from PDF button. ಓಕೆ ಫ್ರೆಂಡ್ಸ್, ಇವಾಗ ಎಕ್ಸ್ಟ್ರಾಕ್ಟ್ ಟೆಕ್ಸ್ಟ್ ಫ್ರಮ್ PDF ಅಂತ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Open PDF file dialog. File name. Combo box collapsed. Edit Alt+N blank. ಸ್ನೇಹಿತರೆ, ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನು ಇವಾಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ 3 ಸಲ, ಟ್ರಿವ್ಯೂ ಅಂತ ಸಿಗೋ ತನಕ. Items today, Triview, OneDrive, Personal collapsed 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಟ್ರಿವ್ಯೂ ಓಪನ್ ಆಗಿದೆ. ನಾನು ಡಿ ಪ್ರೆಸ್ ಮಾಡ್ತಾ ಇದ್ದೀನಿ, ಡೌನ್ಲೋಡ್ಸ್ ಫೈಲ್ ಫೋಲ್ಡರ್ ಸಿಗೋ ತನಕ. D, start of quick acts. D, downloads. Pinned 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ Items view list. Today grouping expanded. Bharat Quiz 100. Prashnottara Not selected 1 of 3. ಫ್ರೆಂಡ್ಸ್, ಇವಾಗ ಭಾರತ್ ಕ್ವಿಜ್ 100 ಕ್ವೆಶ್ಚನ್ ಆನ್ಸರ್. ಈಗ ಇದು ನಾಟ್ ಸೆಲೆಕ್ಟೆಡ್ ಆಗಿದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಓಕೆ ಫ್ರೆಂಡ್ಸ್, ಇವಾಗ ಸೆಲೆಕ್ಟ್ ಆಯ್ತು. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Select page range dialog. From page combo box 1 collapsed. ಸ್ನೇಹಿತರೆ, ಇಲ್ಲಿ ಪೇಜ್ ನಂಬರ್ ಕೇಳ್ತಾ ಇದೆ. ಡಿಫಾಲ್ಟ್ ಗೆ 1 ಇರುತ್ತೆ, ಹೀಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. To page combo box 8 collapsed. ಓಕೆ ಫ್ರೆಂಡ್ಸ್, 2 ಪೇಜ್ ಕಾಂಬೋ ಬಾಕ್ಸ್ 8. ಇದು ಒಟ್ಟು ಈ PDF ಅಲ್ಲಿ 8 ಪೇಜ್ ಇದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start extraction button. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಎಕ್ಸ್ಟ್ರಾಕ್ಷನ್ ಬಟನ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preparing to PDF to text extractor. 12%, 25%, 37%, 50%. Page 1 of 8, 62%, 75%, 87%, 100%. Extraction process completed. ಓಕೆ ಫ್ರೆಂಡ್ಸ್, ಇವಾಗ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ಕಂಪ್ಲೀಟೆಡ್ ಆಯ್ತು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಏನೇನು ಆಪ್ಷನ್ಸ್ ಇದೆ ನೋಡೋಣ. Next page button. ಮತ್ತೆ ಟ್ಯಾಬ್, Rescan current page with AI button. ಮತ್ತೆ ಟ್ಯಾಬ್, Save as TXT button. ಸ್ನೇಹಿತರೆ, ಇಲ್ಲಿ ಮೊದಲನೇ ಆಪ್ಷನ್ ಸೇವ್ as TXT ಅಂದ್ರೆ ಇದನ್ನ ನಾವು ನೋಟ್ ಪ್ಯಾಡ್ ಗೆ ಸೇವ್ ಮಾಡ್ಕೋಬಹುದು. ಬೇಡ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ವರ್ಡ್ ಗೆ ಸೇವ್ ಮಾಡ್ತಾ ಇದ್ದೀನಿ. Save as DOCX button. ಓಕೆ ಫ್ರೆಂಡ್ಸ್, ಸೇವ್ as DOCS ಬಟನ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save DOCX file dialog. File name combo box collapsed. Edit Alt+N blank. ಸ್ನೇಹಿತರೆ, ಇವಾಗ ಫೈಲ್ ನೇಮ್ ಕೇಳ್ತಾ ಇದೆ. ನಾನೀಗ ಇಂಡಿಯನ್ GK ಅಂತ ಟೈಪ್ ಮಾಡ್ತಾ ಇದ್ದೀನಿ. Cap I N D I A N space Cap G Cap K. ಓಕೆ ಫ್ರೆಂಡ್ಸ್, ಇವಾಗ ನಾನು ಫೈಲ್ ನೇಮ್ ಇಂಡಿಯನ್ GK ಅಂತ ಟೈಪ್ ಮಾಡಿದ್ದೀನಿ. ನಾನೀಗ 3 ಸಲ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಟ್ರಿವ್ಯೂ ಸಿಗೋ ತನಕ. Items today group Triview, OneDrive, Personal collapsed 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಟ್ರಿವ್ಯೂ ಓಪನ್ ಆಗಿದೆ. ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ, ಡಾಕ್ಯುಮೆಂಟ್ ಸಿಗೋ ತನಕ. D, start of quick access, desktop, pinned 1 of 1 level 1. D, downloads, pinned 1 of 1 level 1. D, documents, pinned 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನು ಸೇವ್ ಮಾಡೋದಕ್ಕೆ ಆಲ್ಟ್ ಮತ್ತೆ S ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Success dialog. The text file has been saved successfully. OK button. ಓಕೆ ಫ್ರೆಂಡ್ಸ್, ಇವಾಗ PDF ಇಂದ ಮೈಕ್ರೋಸಾಫ್ಟ್ ವರ್ಡ್ ಗೆ ಕನ್ವರ್ಟ್ ಆಗಿದೆ. ಇಲ್ಲಿ ಓಕೆ ಬಟನ್ ಇದೆ. ನಾನೀಗ ಈ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. PDF to text extractor. Save as DOCX button. ಓಕೆ ಫ್ರೆಂಡ್ಸ್, ಇವಾಗ PDF ಇಂದ ಮೈಕ್ರೋಸಾಫ್ಟ್ ವರ್ಡ್ ಗೆ ಕನ್ವರ್ಟ್ ಆಗಿ ಸೇವ್ ಆಯ್ತು. ನಾನು ನಿಮ್ಗೆ ಒಂದ್ಸಲ ಅದನ್ನ ಕೇಳಿಸ್ತೀನಿ ನೋಡಿ.
ಮಾಡಿ ನಾನು ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Folder view list. IPDF 8 of 9. Sagar 1 of 9. Location. Sagar tooltip. Sagar file explorer. Items view list. Cache not selected. Row 1 column 1 1 of 14. Sagar tab selected 1 of 1. ಸ್ನೇಹಿತರೆ ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಗೋ ತನಕ. D. Desktop. D. Documents column 4 4 of 14. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Balabolka not selected 1 of 5. ಸ್ನೇಹಿತರೆ ನಾನೀಗ ಐ ಪ್ರೆಸ್ ಮಾಡ್ತಾ ಇದ್ದೀನಿ. I. Indian GK 5 of 5. ಓಕೆ ಫ್ರೆಂಡ್ಸ್, ಇಂಡಿಯನ್ ಜಿಕೆ ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Indian GK compatibility mode. Word. Microsoft Word document edit multi-line print layout page 1 section 1 page 1. ಓಕೆ ಫ್ರೆಂಡ್ಸ್, ಇವಾಗ ಇಂಡಿಯನ್ ಜಿಕೆ ವರ್ಡ್ ಡಾಕ್ಯುಮೆಂಟ್ ಓಪನ್ ಆಗಿದೆ. ನಾನು ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Page 1. ನಾನು ಇವಾಗ ಇದನ್ನ ಓದಿಸ್ತಾ ಇದ್ದೀನಿ. ಓದಿಸೋದಕ್ಕೆ ನಾನು ಇವಾಗ ಇನ್ಸರ್ಟ್ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Page 1. Bharatak V. 1. Karnataka Dasar. Dot. M. Dot. Vishveshwarayana Maranantara Bharataratna Prashasti Parida Maruyaru. Star. Pandita Bhimasena Joshi. 2. Bharatada Prapratama Jala Vidyut Yojanelli Nirmisalpaktitu. Star. Sharavati, Karnataka. 3. Bharatada Liati Hechusena Bumele Umaraja Yamudu. Star. Paschima Mangala. 4. Bharatada Samvidana Dalli Mannane Pavediddaru Malakeya Lilla Damashe Yamudu. Star. Samskruta. ಸ್ನೇಹಿತರೆ ಕೇಳಿದ್ರಲ್ಲ, ಈ ರೀತಿ ನಾವು ನಮ್ಮ PDF ಅಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ವರ್ಡ್ ಗೆ ಸೇವ್ ಮಾಡ್ಕೊಳ್ಳೋ ರೀತಿ. ಸ್ನೇಹಿತರೆ ಲೈವ್ PDF ಸಪೋರ್ಟ್ ನ ಯಾವ ರೀತಿ ತಗೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಲೈವ್ PDF ಸಪೋರ್ಟ್ ತಗೊಳ್ಳೋದಕ್ಕಿಂತ ಮೊದಲು ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ನ ಮಾಡಬೇಕಾಗುತ್ತೆ. ಅದೇನಪ್ಪಾ ಅಂತಂದ್ರೆ ಜೈಮಿನಿ API ಕೀನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಜೈಮಿನಿ API ಕೀನ ಯಾವ ರೀತಿ ಪಡ್ಕೊಳ್ಳೋದು ಇದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಾನು ಸೆಟ್ಟಿಂಗ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings dialog. Automatically check for updates checkbox checked. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OCR service combo box default collapsed. ಸ್ನೇಹಿತರೆ ಇಲ್ಲಿ OCR ಸರ್ವಿಸ್ ಕಾಂಬೋ ಬಾಕ್ಸ್ ಇಲ್ಲಿ ಡಿಫಾಲ್ಟ್ ಮತ್ತೆ ಜೈಮಿನಿ ಎರಡಿದೆ. ಇದು ಡಿಫಾಲ್ಟ್ ಆಗಿದೆ, ಹಾಗೆ ಇರಲಿ, ಚೇಂಜ್ ಮಾಡೋದು ಬೇಡ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Number of images to process simultaneously. Combo box 5 collapsed. ಮತ್ತೆ ಟ್ಯಾಬ್ Gemini API key edit protected blank. ಸ್ನೇಹಿತರೆ ಇಲ್ಲಿ ನೋಡಿ ಜೈಮಿನಿ API ಕೀ ಕೇಳ್ತಾ ಇದೆ. ನಾನು ಆಲ್ರೆಡಿ ನನ್ನ ಜೈಮಿನಿ API ಕೀನ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. Pasted. ಸ್ನೇಹಿತರೆ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Extract all pages automatically without asking for page range checkbox not checked. ಮತ್ತೆ ಟ್ಯಾಬ್ Push to talk. Hold the control key to speak and release it to stop. Checkbox not checked. ಸ್ನೇಹಿತರೆ ಇದೇ ನಮಗೆ ಬೇಕಾಗಿರ್ತಕ್ಕಂಥ ಆಪ್ಷನ್, ಪುಷ್ ಟು ಟಾಕ್. ಸೊ ಇದೇನಪ್ಪ ಅಂತಂದ್ರೆ ನಾನು ಆಗಲೇ ಹೇಳಿದ್ದೆ, ಲೈವ್ PDF ಸಪೋರ್ಟ್. ನಾವು ಜೈಮಿನಿಯಲ್ಲಿ ಏನಾದ್ರೂ ಕ್ವಶನ್ ಕೇಳುವಾಗ ಅಥವಾ PDF ಬಗ್ಗೆ ಕೇಳುವಾಗ ಮೊದಲು ನಾವು ಕಂಟ್ರೋಲ್ ಕೀನ ಹೋಲ್ಡ್ ಮಾಡಿ ಇಟ್ಟುಕೊಂಡು ನಮಗೆ ಬೇಕಾದಂತ ಕ್ವೆರೀಸ್ ನಾವು ಕೇಳಬಹುದು. ಈ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ನಾನೀಗ ಇದನ್ನ ಚೆಕ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಸ್ನೇಹಿತರೆ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Translation language combo box English collapsed. ಸ್ನೇಹಿತರೆ ಇದು ಟ್ರಾನ್ಸ್ಲೇಷನ್ ಲ್ಯಾಂಗ್ವೇಜ್, ಇದು ಇಂಗ್ಲಿಷ್ ಇದೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Okay button. ಓಕೆ ಫ್ರೆಂಡ್ಸ್, ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next page button. ಮತ್ತೆ ಟ್ಯಾಬ್, Rescan current page with AI button. ಮತ್ತೆ ಟ್ಯಾಬ್, Save as TXT button. ಮತ್ತೆ ಟ್ಯಾಬ್, Save as DOCX button. Save the library button. Export audio button. ಸ್ನೇಹಿತರೆ ಇಲ್ಲಿ ಎಕ್ಸ್ಪೋರ್ಟ್ ಆಡಿಯೋ ಅಂತ ಇದೆ. ಇದು ಚೆನ್ನಾಗಿಲ್ಲ, ಇದನ್ನ ಯಾರು ಯೂಸ್ ಮಾಡಬೇಡಿ. ಯಾಕಂದ್ರೆ ಇದು ಕನ್ನಡಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಾವೇನಾದ್ರೂ ಕನ್ನಡ ಟೆಕ್ಸ್ಟ್ ಅನ್ನ ಆಡಿಯೋಗೆ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಇಂಗ್ಲಿಷ್ ಓದೋ ತರ ಕನ್ನಡ ಓದುತ್ತೆ. ಸೊ ಈ ಆಪ್ಷನ್ ಚೆನ್ನಾಗಿಲ್ಲ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Ask IPDF button. ಓಕೆ ಫ್ರೆಂಡ್ಸ್, ಆಸ್ಕ್ IPDF ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. IPDF chat. Edit read only multi-line loading file. Please wait. Hello, I'm IPDF. I'm here to assist you with any questions about this PDF file. Whether you need to extract information, summarize content, or clarify details, I provide precise, content-based responses to enhance your reading experience. Let me know how I can help. Edit multi-line blank. ಸ್ನೇಹಿತರೆ ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Edit read only multi-line. Hello, I'm IPDF. I'm ಮತ್ತೆ ಟ್ಯಾಬ್, live chat checkbox not checked. ಓಕೆ ಫ್ರೆಂಡ್ಸ್, ಲೈವ್ ಚಾಟ್ ಚೆಕ್ ಬಾಕ್ಸ್ ನಾಟ್ ಚೆಕ್. ನಾನೀಗ ಇದನ್ನ ಚೆಕ್ ಮಾಡ್ತಾ ಇದ್ದೀನಿ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Space checked. IPDF says live chat started. Hold control key and speak to discuss the PDF content. ಈ PDF ಭಾರತದ ಬಗ್ಗೆ ಒಂದು ರಸಪ್ರಶ್ನೆಯನ್ನು ಒಳಗೊಂಡಿದೆ. ಇದರಲ್ಲಿ ಇತಿಹಾಸ, ಭೌಗೋಳಿಕತೆ, ಆರ್ಥಿಕತೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ 100 ಪ್ರಶ್ನೆಗಳಿವೆ. ಈ ಡಾಕ್ಯುಮೆಂಟ್ನಲ್ಲಿರುವ ಕೆಲವು ಪ್ರಮುಖ ವಿಷಯಗಳು: ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಪಂಡಿತ್ ಭೀಮಸೇನ್ ಜೋಶಿ. ಭಾರತದ ಮೊದಲ ಜಲವಿದ್ಯುತ್ ಯೋಜನೆ ಶರಾವತಿ, ಕರ್ನಾಟಕದಲ್ಲಿ. ಪ್ರಮುಖ ಬೆಳೆಗಳು ಮತ್ತು ಕೈಗಾರಿಕೆಗಳು: ಅತಿ ಹೆಚ್ಚು ಸೆಣಬು ಉತ್ಪಾದಿಸುವ ರಾಜ್ಯ ಪಶ್ಚಿಮ ಬಂಗಾಳ ಮತ್ತು ಪ್ರಮುಖ ಆಹಾರ ಬೆಳೆ ಭತ್ತ. ಆರ್ಥಿಕತೆ ಮತ್ತು ನೀತಿಗಳು: 1956 ರ ಕೈಗಾರಿಕಾ ನೀತಿ, 1991 ರ ಆರ್ಥಿಕ ನೀತಿ ಮತ್ತು ಯೋಜನಾ ಆಯೋಗವು
ಬಡತನವನ್ನು ಅಳೆಯುವ ವಿಧಾನ. ಸಿಂಧೂ ನಾಗರಿಕತೆ, ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್ ಮತ್ತು ಆ ನಾಗರಿಕತೆಯ ಮುಖ್ಯ ಲಕ್ಷಣಗಳು. ಧರ್ಮಗಳು: ಜೈನ ಧರ್ಮ, ಮಹಾವೀರ ಪಾರ್ಶ್ವನಾಥ ಮತ್ತು ಬೌದ್ಧ ಧರ್ಮ, ಗೌತಮ ಬುದ್ಧ ತ್ರಿಪಿಟಕಗಳು, ಬೌದ್ಧ ಸಮ್ಮೇಳನಗಳು. ಮೌರ್ಯ ಸಾಮ್ರಾಜ್ಯ: ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತು ಕೊನೆಯ ರಾಜ ಬೃಹದ್ರಥ. ಅಲೆಕ್ಸಾಂಡರ್ನ ಆಕ್ರಮಣ, ಭಾರತದ ಮೇಲಿನ ಆಕ್ರಮಣ, ಝೀಲಂ ಕದನ ಮತ್ತು ಅಲೆಕ್ಸಾಂಡರ್ನ ರಾಜಕೀಯ ಗುರು ಅರಿಸ್ಟಾಟಲ್. ನಿರ್ದಿಷ್ಟವಾಗಿ ಯಾವುದಾದರೂ ಪ್ರಶ್ನೆ ಅಥವಾ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕೇಳಿ. ಸ್ನೇಹಿತರೆ, ಇವಾಗ ಲೈವ್ ಚಾಟ್ ಓಪನ್ ಆಗಿದೆ. ಸೊ ನಾವೀಗ ಏನಾದ್ರು ಕ್ವೈರಿ ಇದ್ರೆ ನಾವು ಕೇಳೋಕಿನ ಮೊದಲು ಕಂಟ್ರೋಲ್ ಕೀನ ಹೋಲ್ಡ್ ಮಾಡಿ ಇಟ್ಕೋಬೇಕು. ನಾನೀಗ ಕಂಟ್ರೋಲ್ ಕೀನ ಹೋಲ್ಡ್ ಮಾಡಿ ಇಟ್ಕೊಂಡು ಮೊದಲನೇ ಪುಟ ಅಥವಾ ಎರಡನೇ ಪುಟನ ಓದಿಸಿ ನಿಮ್ಗೆ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇ ಪುಟವನ್ನು ಓದಿ. ಖಂಡಿತ. ಮೊದಲನೇ ಪುಟದಲ್ಲಿರುವ ಭಾರತ ರಸಪ್ರಶ್ನೆಯ 12 ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು ಇಲ್ಲಿವೆ. 1. ಕರ್ನಾಟಕದ ಸರ್ ಎಂ ವಿಶ್ವೇಶ್ವರಯ್ಯನವರ ನಂತರ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು? ಪಂಡಿತ ಭೀಮಸೇನ ಜೋಶಿ. 2. ಭಾರತದ ಪ್ರಪ್ರಥಮ ಜಲವಿದ್ಯುತ್ ಯೋಜನೆ ಎಲ್ಲಿ ನಿರ್ಮಿಸಲ್ಪಟ್ಟಿತು? ಶರಾವತಿ, ಕರ್ನಾಟಕ. 3. ಭಾರತದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯುವ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ. 4. ಭಾರತದ ಸಂವಿಧಾನದಲ್ಲಿ ಮನ್ನಣೆ ಪಡೆದಿದ್ದರೂ ಬಳಕೆಯಲ್ಲಿಲ್ಲದ ಭಾಷೆ ಯಾವುದು? ಸಂಸ್ಕೃತ. 5. ಭಾರತದ ಪೂರ್ವ ಕರಾವಳಿ ಬಂದರು ಯಾವುದು? ಪಾರದೀಪ. 6. ಭಾರತದಲ್ಲಿರುವ ಅತಿದೊಡ್ಡ ಬಂದರು ಯಾವುದು? ಮುಂಬೈ. 7. ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಸಾಂಬಾರ್. 8. ಭಾರತದಲ್ಲಿ ಅತಿ ಹೆಚ್ಚು ಸೀಸ ಉತ್ಪಾದಿಸುವ ರಾಜ್ಯ ಯಾವುದು? ರಾಜಸ್ಥಾನ. 9. ಭಾರತದಲ್ಲಿ ಆಗುವಂತಹ ಮಳೆ ಯಾವುದು? ಪರ್ವತ ಮಳೆ. 10. ಭಾರತದಲ್ಲಿ ಭೂ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದ ವರ್ಷ ಯಾವುದು? 1952. 11. ಭಾರತದಲ್ಲಿ ಕಂಡುಬರುವ ಬಡತನ ಎಂತಹದು? ಕಡು ಬಡತನ ಮತ್ತು ಸಾಪೇಕ್ಷ ಬಡತನ. 12. ಭಾರತದ ಯೋಜನಾ ಆಯೋಗವು ಬಡತನವನ್ನು ಹೇಗೆ ಅಳೆಯುತ್ತದೆ? ಆಹಾರದಲ್ಲಿರುವ ಪೌಷ್ಟಿಕತೆ ಆಧಾರದ ಮೇಲೆ. ಈ ಪ್ರಶ್ನೆಗಳಲ್ಲಿ ಯಾವುದಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕೇಳಿ. ಸ್ನೇಹಿತರೆ, ಕೇಳಿದ್ರಲ್ಲ, ಈ ರೀತಿ ನಾವು ಲೈವ್ PDF ಅಥವಾ ಲೈವ್ ಚಾಟ್ ನ ಈ ರೀತಿ ಬಳಸೋದು. ಸ್ನೇಹಿತರೆ, ಇವಾಗ ನಾನು ಇನ್ನೊಂದು ಕ್ವೆರಿಯನ್ನ ಕೇಳ್ತಾ ಇದ್ದೀನಿ. ಮತ್ತೆ ನಾನೀಗ ಕಂಟ್ರೋಲ್ ಕೀನ ಹೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ. 5ನೇ ಪುಟವನ್ನು ಓದಿ. ಖಂಡಿತ. 5ನೇ ಪುಟದಲ್ಲಿರುವ ಭಾರತ ರಸಪ್ರಶ್ನೆಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು ಇಲ್ಲಿವೆ. 47. ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ಮುಖ್ಯ ಲಕ್ಷಣ ಯಾವುದು? ಒಳಚರಂಡಿ ವ್ಯವಸ್ಥೆ. 48. ಸಿಂಧೂ ನಾಗರಿಕತೆಯ ಮುಖ್ಯ ಬಂದರನ್ನು ಹೆಸರಿಸಿರಿ. ಲೋಥಾಲ್. 49. ಸಿಂಧೂ ಜನರಿಗೆ ಯಾವ ಲೋಹವು ಅಪರಿಚಿತವಾಗಿತ್ತು? ಕಬ್ಬಿಣ. ಸ್ನೇಹಿತರೆ, ಈ ರೀತಿ ನಾವು ಕೇಳಿಸ್ಕೋಬಹುದು. ಮತ್ತೆ ನಾನೀಗ ಇನ್ನೊಂದು ಕ್ವೆರಿಯನ್ನು ಕೇಳ್ತಾ ಇದ್ದೀನಿ. ಹರಪ್ಪ. 51. ನಾಗರಿಕತೆಯ ಈ PDF ಅನ್ನು ಅನಲೈಸ್ ಮಾಡಿ. ಈ PDF ಭಾರತದ ಬಗ್ಗೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಒಳಗೊಂಡಿದೆ. ಒಟ್ಟು 100 ಪ್ರಶ್ನೆಗಳಿವೆ. ಇವುಗಳನ್ನು ಮುಖ್ಯವಾಗಿ ಈ ಕೆಳಗಿನ ವಿಭಾಗಗಳಾಗಿ ವಿಂಗಡಿಸಬಹುದು. 1. ಭಾರತದ ಸಾಮಾನ್ಯ ಜ್ಞಾನ ಮತ್ತು ಭೌಗೋಳಿಕತೆ. ಪ್ರಶ್ನೆ 1 to 12, 14 to 17, 26 to 29, 33, 41 to 43. ಕರ್ನಾಟಕದ ಭಾರತ ರತ್ನ ಪ್ರಶಸ್ತಿ ವಿಜೇತರು. ಜಲವಿದ್ಯುತ್ ಯೋಜನೆಗಳು. ಪ್ರಮುಖ ಬೆಳೆಗಳು. ಸೆಣಬು. ಭಾಷೆಗಳು. ಸಂಸ್ಕೃತ. ಬಂದರುಗಳು. ಪಾರದೀಪ, ಮುಂಬೈ. ಸರೋವರಗಳು. ಸಾಂಬಾರ್. ಖನಿಜ ಉತ್ಪಾದನೆ. ಸೀಸಾ, ರಾಜಸ್ಥಾನ. ಮಳೆಯ ವಿಧಗಳು. ಪರ್ವತ ಮಳೆ. ಜನಗಣತಿ. ಜನಸಂಖ್ಯೆ. ರಸ್ತೆ ವರ್ಗೀಕರಣ. ಮಾನವ ಅಭಿವೃದ್ಧಿ ವರದಿ. ವಿದೇಶಿ ವ್ಯಾಪಾರ ಮತ್ತು ಪ್ರಮುಖ ಆಹಾರ ಬೆಳೆಗಳು. 2. ಭಾರತದ ಆರ್ಥಿಕತೆ ಮತ್ತು ನೀತಿಗಳು. ಪ್ರಶ್ನೆ 10 to 13, 18 to 25, 30 to 32, 34 to 39. ಭೂಸುಧಾರಣಾ ಕ್ರಮಗಳು. ಬಡತನದ ವಿಧಗಳು ಮತ್ತು ಅಳತೆ. ಕೈಗಾರಿಕಾ ನೀತಿಗಳು. 1956, 1948. ಷೇರು ವಿನಿಮಯ ಕೇಂದ್ರಗಳು. ಸೆಬಿ. ರಾಷ್ಟ್ರೀಯ ಆದಾಯದಲ್ಲಿ ಸೇವಾ ವಲಯದ ಪಾತ್ರ. ತೆರಿಗೆ ವ್ಯವಸ್ಥೆ. ಪರೋಕ್ಷ ತೆರಿಗೆ. ರಫ್ತು ಆಮದು. ಆರ್ಥಿಕ ನೀತಿ 1991. ರೂಪಾಯಿ ಅಪಮೌಲ್ಯ. FDI. ಕೃಷಿ ಪ್ರಗತಿ. ರಾಸಾಯನಿಕ ಗೊಬ್ಬರಗಳು. ಬಳಕೆದಾರರ ರಕ್ಷಣಾ ಕಾಯ್ದೆ ಮತ್ತು ಭಾರತೀಯ ಆಹಾರ ನಿಗಮದ ಸ್ಥಾಪನೆ. ಸ್ನೇಹಿತರೆ, ಕೇಳಿದ್ರಲ್ಲ, ಈ ರೀತಿ ನಾವು ಒಂದು PDF ನ ಓಪನ್ ಮಾಡಿಕೊಂಡು ಲೈವ್ ಸಪೋರ್ಟ್ ಅಥವಾ ಲೈವ್ ಚಾಟ್ ನ ಮಾಡೋ ರೀತಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.